ಇದನ್ನು ಪ್ರಾವಿಷನ್ ಮಾಡ್ಕೊಂಡಿರೋದು. ಇದು ಆ್ಯಕ್ಚುಲಿ ನಮ್ಗೆ ಅಲಾಟ್ಮೆಂಟಲ್ಲಿ ಗ್ರ್ಯಾಂಟ್ ಯಾವುದೂ ಇರಲಿಲ್ಲ. ಬಟ್ ಪದೇ ಪದೇ ಈ ಒಂದು ರೋಡಲ್ಲಿ ಸ್ಕೂಲ್ಸ್ಗೋಸ್ಕರ ಮತ್ತು ಇಲ್ಲಿನ ಬಿಸ್ನೆಸ್ ಪಾಯಿಂಟ್ ಒಂದು ಗಮನದಲ್ಲಿಟ್ಕೊಂಡು ಇಲ್ಲಿ ಒಂದು 3 months ಬಿಫೋರ್ ಬಂದಾಗ ಇಲ್ಲಿನ ರಿಕ್ವೈರ್ಮೆಂಟ್ಸ್ ಏನಿತ್ತು, ಇಲ್ಲಿನ ಲೋಕಲೇಟ್ಸ್ ಏನೇನು ಡಿಮ್ಯಾಂಡ್ಸ್ ಇಟ್ಟಿದ್ರು ಅದ್ರ ಮೇಲೆ ಫುಲ್ಫಿಲ್ ಮಾಡೋಣ ಅಂತ ನಾವಿದು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಒಂದು ಡ್ರೈನು ಮತ್ತು ರೋಡು ಮತ್ತು ಒಂದು ಕಲ್ವರ್ಟು 3 ಕೂಡ ಆಗಿದೆ. ಇದೇ ಟೆಂಡರಲ್ಲೇ ಆಗಿದೆ. ಇದೊಂದು ಸ್ಪೆಷಲ್ ಗ್ರ್ಯಾಂಟ್. ಬೇರೆ ವರ್ಕ್ಸ್ನ ನಾವು ಡೈವರ್ಟ್ ಮಾಡಿ ಈ ವರ್ಕ್ ಮಾಡ್ತಾ ಇದ್ದೀವಿ. ಇದು ಡಿಮ್ಯಾಂಡ್ ಮೇಲೆ, ಆನ್ ಪ್ರಿಯಾರಿಟಿ ಮೇಲೆ ಈ ವರ್ಕ್ನ ತಗೊಂಡಿದ್ದೀವಿ. ಸೊ ಆಲ್ಮೋಸ್ಟ್ 1 crore ಗ್ರ್ಯಾಂಟ್, 1 crore 10 ಗ್ರ್ಯಾಂಟ್. ಅದರಲ್ಲಿ ಮುರುಗಂಪೇಟೆ ಒಂದು ರೋಡ್ ಇದೆ ಅಲ್ವಾ, ಮುರುಗಂಪೇಟೆ ಆ ರೋಡು ಮತ್ತು ಈ ರೋಡು, ಕಲ್ವರ್ಟು, ಆಮೇಲೆ ಕಾಲೇಜ್ ಒಂದು ರೋಡ್, ಇದೆಲ್ಲನೂ ಒಂದೇ ಪ್ಯಾಕೇಜ್. ಇದು ಒಂದು 250 meters ಇದೆಯಾ? 200 meters ಇದೆ, ಜಸ್ಟ್ ಕಲ್ವರ್ಟು. ಸೊ ಎಲ್ಲ ಕಾಸ್ಟ್ ಏನೇನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು. ಸೊ ಈಗ 1 layer ಹಾಕಿದ್ದಾರೆ. ಸೊ ಯಾರು ಕಾಂಟ್ರಾಕ್ಟ್ ಇದ್ರು ಕ್ವಾಲಿಟಿ ಕೆಲಸ ಮಾಡಿಯಪ್ಪ, ನಾನು ಇವತ್ತು ಇಲ್ಲಿ ನಿಂತು ಕೆಲಸ ಮಾಡಿ ಹೋದ್ಮೇಲೆ ನಾಳೆ ಇವ್ರು ಮತ್ತೆ ರೋಡಲ್ಲಿ ನಿಂತು ಮಾತಾಡಬಾರ್ದು ಅಂದರೆ, ಹಿಂದೆ ಮಾತಾಡಿದ್ದಾರೆ, ನಾಳೆ ಇನ್ನೊಂದು ಸತಿ ನಮ್ಮನ್ನು ಮಾತಾಡಬಾರ್ದು ಅಂದರೆ ನಿಮ್ಮ ಕೆಲಸನೇ ನನಗೆ ರೆಸ್ಪೆಕ್ಟ್ ತಂದು ಕೊಡೋದು. ನೀವು ಯಾವ ಕ್ವಾಲಿಟಿ ಕೆಲಸ ಮಾಡ್ತೀರಾ ಅದು ನಾಳೆ ನನಗೆ ಗೌರವ ಉಳಿಸುತ್ತೆ. ಅರ್ಥ ಆಯಿತಾ? ನಾನು ರೋಡಲ್ಲಿ ನಿಲ್ತೀನಿ ಕೆಲಸ ಆಗೋವಾಗ ನಿಮಗೆ ಗೌರವ ತರಬೇಕು ಅಂತ. ನಾನು ರೋಡಲ್ಲಿ ನಿಲ್ತೀನಿ, ಈ ಕೆಲಸ ಹಿಂಗೆ ಮಾಡಿದ್ದೀನಿ ಅಂತ. ಆ ಗೌರವ ನಿಮಗೂ ನಮಗೂ ಉಳಿಬೇಕಂದ್ರೆ ನೀವು ಕ್ವಾಲಿಟಿ ಕೆಲಸ ಮಾಡಿ. ಅದೇ ನೀವು ನಂಗೆ ಕೊಡೋ ಗೌರವ, ಅದೇ ನಂಗೆ ರೆಸ್ಪೆಕ್ಟ್ ನೀವು ಕೊಡೋದು. ಅರ್ಥ ಆಯ್ತಲ್ಲ? ಇದೊಂದು ಸ್ಪೆಷಲ್ ಗ್ರ್ಯಾಂಟ್ನ ನಾವು ಡೈವರ್ಟ್ ಮಾಡ್ಕೊಂಡಿದ್ದೀವಿ. ಯಾವ ವಾರ್ಡ್ ಡೆವಲಪ್ಮೆಂಟ್ ಗ್ರ್ಯಾಂಟ್ ಇದರಲ್ಲಿ ಇಲ್ಲಿ ಹಾಕಿಲ್ಲ. ಇದು ಬೇರೆ ಗ್ರ್ಯಾಂಟೇ ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ಬೇರೆ ಎಮರ್ಜೆನ್ಸಿ ಇದ್ದಿದ್ದನ್ನು ಬಿಟ್ಟು ಈ ಕೆಲಸ ಮಾಡಿದ್ದೀವಿ. ಒಂದು 3 ರೋಡ್ ಏನಿದೆ ಡಿಮ್ಯಾಂಡ್ ಮೇಲೆ, ಪಬ್ಲಿಕ್ ಡಿಮ್ಯಾಂಡ್ ಮೇಲೆ ಮಾಡಿದ್ದೀವಿ ನಾವು. ಅದನ್ನು ಟೆಂಡರ್ ಪ್ರೋಸೆಸ್ ಕಂಪ್ಲೀಟ್ ಆಯಿತು ತಕ್ಷಣ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಡ್ರೈನೇಜ್ ಇದೆ, ರೋಡ್ ಇದೆ, ಕನ್ವರ್ಟ್ ಇದೆ, ಎಲ್ಲನೂ ಆಲ್ಮೋಸ್ಟ್ 40 lakhs ಕವರ್ ಆಗುತ್ತೆ. ಬಟ್ 1 crore 10 lakhsವರೆಗೂ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಈ 3 ತೊಗೊಂಡಿದ್ದೀವಿ ಅಂತ ಪ್ರಿಯಾರಿಟಿ ಮೇಲಿರೋ ಎಲ್ಲನೂ ತೊಗೊಂಡಿದ್ದೀವಿ. ಒಂದೇ ರೋಡಲ್ಲಿ ಬಂದಿದ್ದೀವಿ ಅಂತಲ್ಲ, ನಾಳೆ ಅವರು ನನ್ನನ್ನು ಜಗಳ ಆಡ್ತಾ ಇರ್ತಾರೆ. ಅಲ್ಲಿ ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ, ಬಂದಿಲ್ಲ. ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ಮುರುಗಂಪೇಟೆ ರೋಡು, ಒಂದು ಕಾಲೇಜ್ ರೋಡು ಮತ್ತು ಇದು ಫಸ್ಟ್ ಕ್ಲಾಸ್ ರೋಡ್, ಇದು ರೋಡ್ಸ್ ಈ 3. ಅದಾದಮೇಲೆ ಒಂದು ಕಲ್ವರ್ಟು, ಒಂದು ಡ್ರೈನ್, ಅಪ್ ಟು 1 crore ಇದೆ. ಮೇಡಮ್, ಈ ರೋಡಲ್ಲಿ ಗಾಡಿಗೆಲ್ಲ ನಿಲ್ಲಿಸ್ಬಿಡ್ತಾರೆ ಮೇಡಮ್. ಆವಾಗ ಒಂದು ಆಟೋನು ಹೋಗೋಕ್ಕೆ ಜಾಗ ಇಲ್ಲ. ಅದಕ್ಕೆ ಏನಾದರೂ ಸಮಸ್ಯೆ? ನಾನೀಗ ಪೊಲೀಸ್ ಅವ್ರ ಜೊತೆ, ಈಗ ಹೊಸ SP ಬಂದಿದ್ದಾರೆ, ಅವರ ಜೊತೆ ಫಸ್ಟ್ ಪ್ರಿಯಾರಿಟಿಯಲ್ಲಿ ರೋಡ್ಸ್ ಎಲ್ಲೆಲ್ಲಿ ಪಾರ್ಕಿಂಗ್ಗೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು. ನಾನು ರೋಡ್ಸ್ ಕೊಟ್ಬಿಟ್ಟ ಮೇಲೆ ಸೇಫ್ಟಿ ಮೆಷರ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಯಾರು ಅಲ್ಲಿ ಯಾವಾಗಲೂ ಕಂಪ್ಯೂಟರ್ಸ್ ಇರ್ತಾರೆ, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಹಾಸ್ಪಿಟ್ಲಿಗೆ ಬಂದು ಹೋಗೋರು, ಅವರಿಗೆ ತೊಂದರೆ ಆದರೆ ನಾನು ಇಷ್ಟೆಲ್ಲ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟು ಏನು ಪ್ರಯೋಜನ? ನಾನು ಅದನ್ನು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಅದನ್ನೆಲ್ಲ ಮತ್ತಿನ್ನೊಂದು ಸಿಸ್ಟಮಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸೊ ಅದನ್ನು ಮಾತಾಡೋದ್ರಿಂದ ಬಗೆಹರಿಸೋಕ್ಕಲ್ಲ. ನನ್ನ ಅಬ್ಸರ್ವೇಷನ್ಸಲ್ಲೂ ಅದಿದೆ, ಅದನ್ನು ಸೆಟ್ರೇಟ್ ಮಾಡಬೇಕು. ಆ್ಯಕ್ಚುಲಿ ಫಸ್ಟ್ ಕ್ಲಾಸ್ ರೋಡು ಇವತ್ತು ಆಸ್ಫಾಲ್ಟ್ ಕಾಮಗಾರಿಕೆ ನಡೀತಾ ಇದೆ. 15 ಫೈನಾನ್ಸಲ್ಲಿ ಮೇಡಮ್ ಅವರು ತುಂಬ ಪ್ರಯಾರಿಟಿ ಕೊಟ್ಟು ಈ ಫಸ್ಟ್ ಕ್ಲಾಸ್ ರೋಡು ಮಹಾರಾಜ ರೋಡಿಂದ ಗೀತಾ ರೋಡ್ಗೆ ಈ ಕೆಲಸ ಆಸ್ಫಾಲ್ಟ್ ಮಾಡೋಕ್ಕೆ ಬ್ರಾಂಚ್ ತಂದಿದ್ದಾರೆ. ಫಸ್ಟು ಅವ್ರಿಗೆ ನಾನು ನಮ್ಮ ವಾರ್ಡ್ ಸಾರ್ಬಾಗಿ ಅವ್ರಿಗೆ, ನಮ್ಮ MLA ಮೇಡಮ್ ಅವ್ರಿಗೆ ಹೃದಯಪೂರ್ವವಾಗಿ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇನ್ನೊಂದು ನಮ್ಮ ಪ್ರೆಸಿಡೆಂಟು ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಸಮಸ್ಯೆ ಏನಾಗ್ತದೆ ಸರ್ ಹೇಳ್ತೀನಿ. ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕಂತ ಸರ್, ನಮ್ಮ ಗ್ರಾಟಿಟ್ಯೂಡ್ ತೋರಿಸ್ಬೇಕಲ್ವಾ. ಮತ್ತು ಇಬ್ಬರು ಇದ್ದಾರೆ ಸರ್ ಇದಕ್ಕೆ. ಈ ರೋಡ್ ಬಿಹೈಂಡ್ ದ ಸೀನ್ಸು ಯಾರಂದರೆ ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮಲ್ಲೇನ್ ಮುನ್ಸ್ವಾಮಿ ಅವರು ಮತ್ತು ಸೋಮಶೇಖರ್ ಸರ್, ನಮ್ಮ ಮೇಡಮ್ ಅವರ ಸೆಕ್ರೆಟ್ರಿ ಫಾಲೋಅಪ್ ಮಾಡಿರ್ತೀವಿ ಸರ್. 3 ತಿಂಗಳು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿಕೊಂಡು ಇಬ್ಬರೂ ಸೇರಿ ಈ ರೋಡ್ ಬರೋಕ್ಕೆ ಮುಖ್ಯವಾಗಿ ಒಂದೊಂದು ರೀಸನ್ ಇದ್ದಾರೆ ಸರ್. ಯಾಕಂದರೆ ನಾನು ಕೊಟ್ಟಿರುವ ಟಾರ್ಚರು ಮತ್ತು ಫಾಲೋಅಪ್ಸ್ ಎಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಈ ರೋಡ್ ಬಂದಿರೋದಕ್ಕೆ, ಅವರು ಸಪೋರ್ಟ್ ಮಾಡಿರೋದಕ್ಕೆ ಎಲ್ಲರಿಗೂ ಫಸ್ಟು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಮತ್ತು ಈ ಪ್ರಾಬ್ಲಮ್ ಫಸ್ಟ್ ಏನಂದರೆ ಸರ್, ಇದು 1.5 years ಬಿಫೋರೇ ಬಂದು 15 ಫೈನಾನ್ಸಲ್ಲಿ 24-25 15 ಫೈನಾನ್ಸಲ್ಲಿ ಗ್ರಾಂಟ್ಸ್ ಸ್ಯಾಂಕ್ಷನ್ ಆಗಿತ್ತು. 3 ಜಾಗ ತೋರಿಸಿದ್ದಾರೆ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಅವರಿಗೆ. ಸೆಕೆಂಡ್ ಕ್ಲಾಸ್ ರೋಡು, ಫಸ್ಟ್ ಕ್ಲಾಸ್ ರೋಡು ಮತ್ತು ಕುವೆಂಪು ರೋಡು. ಆ ಗ್ರಾಂಟ್ಸಲ್ಲಿ ಸರ್ ಏನು ಮಾಡಿದರು, ಸೆಕೆಂಡ್ ಕ್ಲಾಸ್ ರೋಡು ಅದು ತುಂಬ ವರ್ಸ್ಟ್ ಇತ್ತು ಇದಕ್ಕಿಂತ ಆವಾಗ. ಸೊ ಅದನ್ನು ಸೆಲೆಕ್ಟ್ ಮಾಡಿದ್ರು. ಸೊ ಸದ್ಯಕ್ಕೆ ಇದು ಪ್ರಯಾರಿಟಿ ಜಾಸ್ತಿ ಇತ್ತು ಅಂದ್ಬಿಟ್ಟು ನಾವು ಶಿಫ್ಟ್ ಮಾಡೋಕ್ಕೆ ಕಾಂಟ್ರಾಕ್ಟ್ ಜನಾರ್ದನ್ ರೆಡ್ಡಿ ಸರ್ ಅವರು ಜಲ್ಲಿ ಎಲ್ಲ ಹಾಕಿ ಬೆಟ್ ಮಿಕ್ಸ್ ಎಲ್ಲ ಹಾಕಿ ಬೆಟ್ಲಿಂಗ್ ಎಲ್ಲ ಮಾಡಿಟ್ಟಿದ್ರು. ರೋಡ್ ಸ್ಟಾರ್ಟ್ ಆಗುವಾಗ ಏನಾಯ್ತು ಅಂದರೆ
ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದು ಅಬ್ಜೆಕ್ಷನ್ ಮಾಡಿ ಚೇಂಜ್ ಆಫ್ ಲೊಕೇಶನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಸೊ ಅದಕ್ಕಿಂತ ಡಿಲೇ ಇತ್ತು. ಇಲ್ಲಾಂದರೆ ಇದು 6 months ಬಿಫೋರ್ ಇದು ಆಗ್ತಾಯಿತ್ತು. ಸೊ ಅದು ಆ ಕಾರಣದಿಂದ ಇದು ಡಿಲೇ ಆಯಿತು ಸರ್. ಇವಾಗ ಸ್ಪೆಷಲ್ ಇಂಟ್ರೆಸ್ಟ್ ತೋರಿಸಿ ನಮ್ಮ ಲಾಸ್ಟ್ ಒಂದು 3 months ಬ್ಯಾಕ್ ಬಂದು ನಮ್ಮ MLA ಅವ್ರು ಬಂದಿದ್ದು. ಅವ್ರ ಸಿಚುವೇಶನ್ಸ್ ಎಲ್ಲ ಅನಲೈಸ್ ಮಾಡಿಕೊಂಡು ಎಲ್ಲ ರಿಕ್ವೆಸ್ಟ್ ಎತ್ಕೊಂಡು ಈ ರೋಡ್ ಒಂದು ಸ್ಪೆಷಲ್ ಗ್ರಾಂಟ್ಸಲ್ಲಿ ಸರ್ ಇದೇ 15 ಫೈನಾನ್ಸಲ್ಲಿ ಫಸ್ಟ್ ಪ್ರಯಾರಿಟಿ ಕೊಟ್ಟು ಫಸ್ಟ್ ಕ್ಲಾಸ್ಗೆ ಪ್ರಯಾರಿಟಿ ಕೊಟ್ಟು ಮಾಡಿದ್ದೀವಿ ಸರ್. ಮತ್ತು ಇನ್ನೊಂದು ಹೇಳ್ಕೊಳ್ಳೋದು ಏನಂದರೆ ನಮ್ಮ ಫಸ್ಟ್ ಕ್ಲಾಸ್ ರೆಸಿಡೆನ್ಸ್ಗೆ ತುಂಬ ಪ್ರಾಬ್ಲಮ್ ಆಯಿತು ಇದರಿಂದ. ಅದರೆಲ್ಲ ಟಾಲ್ರೇಟ್ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ನಾವು ಒಳ್ಳೆ ರೋಡ್ ಕೊಟ್ಟಿದ್ದೀವಿ. ನಿಜವಾಗ್ಲೂ ಅವ್ರು ಟಾಲ್ರೇಟ್ ಮಾಡಿಕೊಟ್ಟಿದ್ದಕ್ಕೆ ಒಂದು ಅಪಾಲಜೀಸ್ನ ಹೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ತುಂಬ ಥ್ಯಾಂಕ್ಸ್ನ ಹೇಳ್ಕೊಳ್ತೀನಿ. ಅದೆಲ್ಲ ಮೀರಿ ಪ್ರವೀಣ್ ಅವರು ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎರಡನೇದಾಗಿ ಟ್ರಾಫಿಕಲ್ಲಿ ತುಂಬ 1 way ಟ್ರಾಫಿಕ್ 2 way ಟ್ರಾಫಿಕ್ ಬಂದು ತುಂಬ ಅನಾನುಕೂಲ ಆಯಿತು. ಮಕ್ಕಳು ಓಡಾಟ ಜಾಗ ಇದೆ, ಅದನ್ನು ಸಪ್ರೇಟಾಗಿ ಸ್ಕೂಲ್ಸ್ ಎಲ್ಲ ಇದೆ ಈ ಕಡೆ ಎಲ್ಲ ಆದಿದೆ. ಇದೇ ರೋಡೇ ಫಸ್ಟ್ ಕ್ಲಾಸ್ ಹೋಗ್ಬೋದು. ಸ್ಕೂಲು, ಮೆಡಿಕಲ್ ಕಾಲೇಜು, ಡಾಕ್ಟರ್ಸು ಪ್ರತಿಯೊಬ್ಬರು ಇದೇ ರೋಡ್ ಹೋಗ್ತಾ ಇದ್ದಾರೆ. ಆದರೆ ನಮ್ಮ ಕೌನ್ಸಿಲರ್ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಹೇಳೋದಂದರೆ ದಯವಿಟ್ಟು ಈ ಫಸ್ಟ್ ಕ್ಲಾಸ್ ರೋಡನ್ನ 1 way ಮಾಡೋಕ್ಕಾದ್ರೆ ಅವಕಾಶ ಮಾಡಿಕೊಡಿ. ಟ್ರಾಫಿಕ್ ಇರೋದ್ರಿಂದ ಏನಾದರೂ ಒಂದು ಅವಕಾಶ ಮಾಡಿ ಎಂಟೈ ಫಸ್ಟ್ ಕ್ಲಾಸ್ ರೋಡ್ ಪರವಾಗಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. इंजीनियरिंग प्रवीण हमें ನಾನ್-ವೆಜ್ ಹೋಟ್ಲ್ ಓಪನ್ ಮಾಡ್ತಾರೆ ಎಲ್ಲಿ ಕ್ಲಾತಿಂಗ್ ಅಂತ ಬೇರೆ ಯಾರೋ ಹೋಟ್ಲ್ ಇಡ್ತಾರೆ. ಮನೆಗೆ ಓನರ್ ಇದ್ದಾಗ ನೀವು ನಿಮ್ಮ ಮನೇನ ಅಂಗಡಿ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗತ್ತೆ? ಅಥವಾ ನಿಮ್ಮ ಮನೇನ ಇನ್ಯಾವುದೋ ಒಂದು ನೀವು ಬಿಸ್ನೆಸ್ ಪಾಯಿಂಟ್ ಮಾಡಿದ್ರೆ ಹಬ್ ಮಾಡಿದ್ರೆ ನಂದು ಏನು ರೋಲ್ ಇರುತ್ತಲ್ಲ ನೀವೇ ಹೇಳಿ. ನೀವೇ ಯೋಚನೆ ಮಾಡಿ. ನೀವೆಲ್ಲ ವೆಲ್ ಎಜುಕೇಟೆಡ್ ಅಂದ್ಕೊಂಡಿದ್ದೀನಿ. ರೋಡ್ ಕೇಳ್ತೀರಾ, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ, ಹೌದಲ್ವಾ? ರೋಡ್ ಬೇಕಾ, ಲೈಟ್ಸ್ ಬೇಕಾ, ಸೇಫ್ಟಿ ಮೆಜರ್ಸ್ ಬೇಕಾ, ನೀರು ಬೇಕಾ, ಅದೆಲ್ಲ ನಮ್ಮ ಡ್ಯೂಟೀಸ್ ಆಗುತ್ತೆ. ನಮ್ಮ ಪರ್ಮಿಟ್ ಚೆನ್ನಾಗಿ ಮಾಡ್ತಾರೆ. ಪರವಾಗಿ ಎಲ್ಲ ನೀವು ಬಂದ ಮೇಲೆ ನಮ್ಗೆ ಏನು ಈ ರೋಡ್ಗೂ ಗ್ರಾಂಟ್ಸ್ ಇರಲಿಲ್ಲ. 2 ಸತಿ ಕೌನ್ಸಿಲರ್ ಕರ್ಕೊಂಡ್ಬಂದ್ರು. ನೀವು ನಮ್ಮನ್ನು ಅಲ್ಲಿ ಯಾರೋ ಬಂದು ರೋಡ್ ಮಾಡಿ ನೋಡೋಣ, ರೋಡ್ ಆಗಿದ್ರೆ 6 ತಿಂಗಳು ಮಾಡಲ್ಲ ಅಂತ ಜೋರಾಗೆ ಮಾತಾಡ್ಕೊಂಡು ಹೋದ್ರು. ರೆಸ್ಪಾಂಡ್ ಕೂಡ ಮಾಡೋಕ್ಕೆ ರೆಡಿ ಇರಲಿಲ್ಲ. ನಾನು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ, ಹೌದಾ ಪ್ರವೀಣ್? ನಾನು ಇಲ್ಲಿ ಬಂದಾಗ ನೀವು ನೋಡಿರಿ, ರೋಡ್ ತೆಗೆದು ನೋಡಿ 6 ತಿಂಗಳಾದರೆ ಮಾಡ್ತೀರಾ ನೋಡೋಣ ಅಂತ ಜೋರಾಗೆ ತಾನೇ ಮಾತಾಡಿದ್ದು. ಆಯಿತು, ನೆನ್ನೆನೇ ಟೆಂಡರ್ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದೇನು 1 ವೀಕ್ ಆಯಿತಾ? 1 ವೀಕ್ ಸ್ಟಾರ್ಟ್ ಆದಮೇಲೆ ಅವ್ರು ಯಾರು ರೋಡಲ್ಲಿ ನಂಗೆ ಮಾತಾಡಿದ್ದು ನಾನು ತಿಳ್ಕೊಂಡು ಹೋಗಿ ಇನ್ನೂ ನಮ್ದು ಆ ಪ್ರೋಸೆಸ್ ಮುಗ್ದಿಲ್ಲ, ನಾವು ಕೆಲಸ ಶುರು ಮಾಡಿದ್ವಿ. ನಾವು ಕೆಲಸ ಮಾಡೋದ್ರಲ್ಲಿ ಆ ಥರ. ಬಟ್ ರೋಡಲ್ಲಿ ನಾವು ಮಾತಾಡ್ಕೊಂಡು ಹೋದ್ಮೇಲೆ ರೋಡಲ್ಲಿ ನಮ್ಮನ್ನು ಅವ್ರು ಮಾತಾಡಿದ್ದಕ್ಕೇನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ರೋಡಲ್ಲಿ ನಿಂತು ನಾನಿಲ್ಲಿ ಡ್ರೈನು ರೋಡು ಎರಡೂ ಮಾಡ್ತೀವಿ ಅಂತ ಬಂದಾಗ ನೀವು ರೆಡಿ ಇರಲಿಲ್ಲ, ರೆಡಿನೇ ಇರಲಿಲ್ಲ. ಡ್ರೈನ್ ಮಾಡಿದ್ರೆ 6 ತಿಂಗಳಾದರೂ ಆಗಲ್ಲ, ಬಿಸ್ನೆಸ್ ಹೋಗುತ್ತೆ.
ಬಿಸ್ನೆಸ್ ಹೋಗುತ್ತೆ, ಆಗೋದೇ ಇಲ್ಲ ಅಂತ ಮಾತಾಡಿದ್ರು. ನಾನು 1 ಅವರ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ, ಯಾರೂ ಕನ್ವಿನ್ಸ್ ಆಗಲಿಲ್ಲ. ಆಮೇಲೆ ರೋಡು ಮಾಡಬೇಡಿ ಅಂತ ಬಂದಿದ್ರು ಅವರು, ರೋಡ್ ಕೂಡ ಬೇಡ ಅಂತ ಬಂದಿದ್ರು. ಆದರೂ ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡ್ಕೋಬೇಕು ಅಂತ ಬಂದಿದ್ದೆ. ಅವತ್ತು ರೆಸ್ಪಾನ್ಸ್ ಇಲ್ಲ. ಆದರೂ ಗ್ರ್ಯಾಂಟ್ ಯಾವುದು ಕೌನ್ಸಿಲರ್ ತರೋಕ್ಕಾಗಲ್ಲ, ಇನ್ನೊಂದು ಆಗಲಿಲ್ಲ. ಬಟ್ ಬಿಹೈಂಡ್ ದಟ್ ನಾವು ಬೇರೆ ಕೆಲಸನ ಡೈವರ್ಟ್ ಮಾಡಿ ಈ ರೋಡು ಇನ್ನೂ ಒಂದು 2-3 ಇಂಪಾರ್ಟೆಂಟ್ ರೋಡ್ ಕವರ್ ಮಾಡಿದ್ವಿ ಅಲ್ವಾ. ಅದಕ್ಕೆ ಸ್ಪೆಷಲ್ ಟೆಂಡರ್ ಅಂತಲೂ ಕರೆದಿದ್ದೀವಿ. ಈ ರೋಡ್ದು ಪ್ರಾವಿಷನ್ನು ಹುಡುಗಂಪೇಟು ಎಲ್ಲ ಒಂದೇ ಇಟ್ಟಂತಿದೆ, ಹೌದಲ್ಲ. ಬಟ್ ನೀವು ಹೇಳ್ಬೇಕು ಈಗ ಅವರಿಗೆ, ಅಲ್ಲಲ್ಲ ನೀವು ಅವ್ರಿಗೆ ಹೇಳ್ಬೇಕು. ಅವ್ರು ಅಷ್ಟು ಓವರ್ ಸ್ಮಾರ್ಟ್ ಆಗಿ ರೋಡಲ್ಲಿ ಮಾತಾಡ್ತಾ ಇದ್ರಲ್ಲ, ಯು ಹ್ಯಾವ್ ಟು ಎಜುಕೇಟ್ ದೆಮ್. ನಾವು ಅವ್ರು ಹೇಳಿದ್ರು ಕೆಲಸ ಶುರು ಮಾಡಿದ್ಮೇಲೆ 6 ತಿಂಗಳಾದ್ರೂ ಕೆಲಸ ಶುರು ಮಾಡಿದ್ಮೇಲೆ 6 ತಿಂಗಳಾದ್ರೂ ನೀವು ಕೆಲಸ ಮಾಡಲ್ಲ, ಮಾಡಿ ನೋಡೋಣ ಅಂತ ಹೇಳಿದ್ರಲ್ಲ. ನಾವು ಯು ಹ್ಯಾವ್ ಟು ಎಜುಕೇಟ್ ದೆಮ್. ಅರ್ಥ ಆಯ್ತಲ್ಲ. ಟೆಂಡರ್ ಪ್ರೋಸೆಸ್ಸಲ್ಲಿದೆ, ಇನ್ನು 10 ಡೇಸ್ ಆಗಿದೆ. ಆದರೂ ನಾನು ಚಾಲೆಂಜ್ ಆಗಿ ರೋಡ್ ಮಾಡಬೇಕು ಅಂತ ಮಾಡಿ ನಾನು ಹೆಜ್ಜೆ ಇಡಬೇಕು ಅಂತಲೇ ಬಂದಿದ್ದೆ. 1 ವೀಕ್ ಒಳಗಡೆ ಕೆಲಸ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ನಾವು ಆ ರೀತಿ ಕೆಲಸ ಮಾಡೋದು. ನಿಮ್ಮ ಹತ್ರ ಏನು ಬೇಕೋ ರೋಡಲ್ಲಿ ಅನ್ನಿಸ್ಕೊಂಡು ಕೆಲಸ ಮಾಡೋ ಟೈಪೇ ಅಲ್ಲ ನಾನು, ಆ ಟೈಪೇ ಅಲ್ಲ. ಮರ್ತು ಬಿಡಿ ಆ ಥರ. ಆಮೇಲೆ ಮೇಜರ್ ಅಲ್ಲೊಂದು ಕಲ್ವರ್ಟ್ ಹಾಕ್ಬೇಕು, ಕಲ್ವರ್ಟ್ ಆಗೋ ಮೇಲೆ ಅದಾಗಿದೆ ಕಲ್ವರ್ಟ್ ಇದರಲ್ಲಿ ಕಲ್ವರ್ಟ್ ಇದರಲ್ಲಿ ಆಗಿದೆ. ಅಲ್ಲಿ ಒಂದು ಕಾವು ಹೋಗ್ತಾ ಇದೆ, ಅದಾಗಿದೆ ಸರ್, ಟೆಂಡರ್ ಆಗಿದೆ. ಸೇಮ್ ಕಾಂಟ್ರಾಕ್ಟರ್. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.